ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಟಾಪಿಕ್ ಏನಂದ್ರೆ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂದರೆ ಯಾವ್ಯಾವ ಹ್ಯಾಬಿಟ್ಸ್ ಇರಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವು ಆ ಹ್ಯಾಬಿಟ್ ಏನಾದರೂ ಇತ್ತು ಅಂದರೆ ಖಂಡಿತ ಒಂದಲ್ಲ ಒಂದು ದಿವಸ ಸಕ್ಸಸ್ಫುಲ್ ವುಮೆನ್ ಅಥವಾ ಮೆನ್ ಆಗೇ ಆಗ್ತೀರಾ. ಅದು ಯಾವುದು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸಬ್ರಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಅಂಥ ವಿಡಿಯೋಗಳು ತುಂಬಾ ಯೂಸ್ಫುಲ್ ಆಗುತ್ತೆ, ನೀವು ಖಂಡಿತ ಇಷ್ಟಪಡ್ತೀರಾ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪಾಯಿಂಟ್ ಬಂದು ಟಾಕ್ ಲೆಸ್ ಆ್ಯಂಡ್ ಲಿಸನ್ ಮೋರ್. ಕಡಿಮೆ ಮಾತಾಡೋದು, ಹೆಚ್ಚು ಕೇಳಿಸ್ಕೊಳ್ಳೋದ್ರಿಂದ ಒಬ್ಬ ವ್ಯಕ್ತಿಯ ನಾಲೆಡ್ಜ್ ಕೂಡ ಜಾಸ್ತಿ ಆಗುತ್ತೆ, ಅವನ ಮೇಲೆ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಯಾವುದೇ ಪರ್ಸನ್ಗಾಗ್ಬೋದು, ನಮ್ಮ ಎದುರುಗಡೆ ಯಾವ ಪರ್ಸನ್ ಇರ್ತಾರೆ ಅವ್ರು ಮಾತಾಡೋದನ್ನ ನಾವು ಕೇಳಿಸ್ಕೊತಿದ್ದೀವಿ ಅಂದರೆ ನಮಗೊಂದು ಬೆಲೆನೂ ಕೂಡ ಇರುತ್ತೆ. ಸೊ ಕಡಿಮೆ ಮಾತಾಡಿ, ಹೆಚ್ಚು ಕೇಳಿಸ್ಕೊಳ್ಳಿ. ಯಾವುದೇ ವಿಷಯದಲ್ಲಾಗ್ಬೋದು, ಒಂದೊಂದು ಸಮಯದಲ್ಲಿ ನಾವು ಮಾತಾಡೋ ಅಂಥ ಅವಶ್ಯಕತೆನೇ ಇರೋದಿಲ್ಲ, ಅಂಥ ಟೈಮಲ್ಲಿ ಕೂಡ ಮಾತಾಡ್ತೀವಿ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿ ಕಡಿಮೆ ಮಾತಾಡೋದ್ರಿಂದ, ಹೆಚ್ಚು ಕೇಳಿಸ್ಕೊಳ್ಳೋದ್ರಿಂದ ನೀವು ಒಂದು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರಾ. ಸೆಕೆಂಡ್ ಪಾಯಿಂಟ್ ಬಂದು ಲರ್ನ್ ಫ್ರಮ್ ಮಿಸ್ಟೇಕ್. ಇವಾಗ ನಾವು ತಪ್ಪುಗಳನ್ನು ತುಂಬ ಮಾಡ್ತೀವಿ, ಅದರಿಂದ ನಾವು ತಿದ್ಕೊಂಡು ಹೋಗ್ಬೇಕೇ ಹೊರತು ಅದನ್ನು ರಿಗ್ರೆಟ್ ಮಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದೇ ವಿಷಯ ಆಗಲಿ, ಅದು ತಪ್ಪುಗಳನ್ನು ನಾವು ತಿದ್ಕೊಂಡು ಯಾವಾಗ ಕಲಿತಾ ಹೋಗ್ತೀವಿ ಅವಾಗ ಒಂದು ಒಳ್ಳೆ ಪರ್ಸನ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಎಷ್ಟೋ ಸಲ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ತಪ್ಪುಗಳು ನಡೆದೋಗ್ಬಿಡುತ್ತೆ. ಆ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡು ಅದರಿಂದ ನಾವು ಕಲ್ತ್ಕೊಂಡು ಹೋಗ್ಬೇಕೇ ಹೊರತು ಅದನ್ನ ರಿಗ್ರೆಟ್ ಮಾಡಬಾರ್ದು. ಸೊ ಲರ್ನ್ ಫ್ರಮ್ ಮಿಸ್ಟೇಕ್ಸ್, ಇದನ್ನ ಮಾಡೋದ್ರಿಂದ ಖಂಡಿತ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ಇನ್ನು ಥರ್ಡ್ ಪಾಯಿಂಟ್ ಬಂದು ಸ್ಟೇ ಫೋಕಸ್ಡ್. ಅಂದರೆ ಇವಾಗ ನಾವು ಯಾವುದೇ ಕೆಲಸ ಮಾಡಲಿ ಅದನ್ನ ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು. ಎಷ್ಟೊಂದು ಸಲ ನಮ್ಮ ಗುರಿಗಳೇ ಬೇರೆ ಇರುತ್ತೆ, ನಮ್ಮ ಕೆಲಸಗಳೇ ಬೇರೆ ಇರುತ್ತೆ ಅಲ್ವಾ. ನಾವು ಗುರಿಗಳ ಕಡೆ ಯಾವಾಗಲೂ ನಾವು ಕೆಲಸವನ್ನ ಮಾಡ್ತಾ ಹೋದಾಗ ನಾವು ಆ ಕನಸನ್ನ ನನ್ಸ್ ಮಾಡ್ಕೋಬಹುದು. ಅದ್ರ ಕಡೆ ಯಾವಾಗಲೂ ಗಮನ ಇರೋ ಥರ ನೀವು ನೋಡ್ಕೊಳ್ಳಿ. ಇನ್ನು ಫೋರ್ತ್ ಪಾಯಿಂಟ್ ಬಂದು ಸೇವ್ ಆ್ಯಂಡ್ ದೆನ್ ಇನ್ವೆಸ್ಟ್. ಅಂದರೆ ಮೊದಲು ನಾವು ಯಾವುದೇ ಆಗಲಿ ಅಮೌಂಟ್ ಇದ್ರೇ ಅಲ್ವಾ, ಸೇವ್ ಮಾಡಿದ್ರೇ ಅಲ್ವಾ ನೆಕ್ಸ್ಟ್ ನಾವು ಅದನ್ನು ಇನ್ವೆಸ್ಟ್ ಮಾಡೋಕ್ಕಾಗೋದು. ಸೊ ಮೊದಲು ನಾವು ಸೇವ್ ಮಾಡೋದನ್ನ ಕಲಿಬೇಕು ಮನಿನ. ನೆಕ್ಸ್ಟ್ ನಾವು ಅದನ್ನು ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದು. ಫಸ್ಟ್ ನಾವು ಸೇವ್ ಮಾಡೋದನ್ನ ಕಲಿಬೇಕು, ಆಮೇಲೆ ನಾವು ಖಂಡಿತ ಇನ್ವೆಸ್ಟನ್ನ ಮಾಡ್ಬೋದು. ನೀವು ಮೊದಲು ಸೇವ್ ಮಾಡೋದನ್ನ ಮಾಡಿ, ನೆಕ್ಸ್ಟ್ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್ ಬಂದು ರೆಸ್ಪೆಕ್ಟ್ ಟೈಮ್. ಹೌದು, ನೀವು ಸಮಯಕ್ಕೆ ಗೌರವ ಕೊಡೋದು ತುಂಬಾ ಮುಖ್ಯ ಆಗಿರುತ್ತೆ. ಟೈಮಿಗೆ ರೆಸ್ಪೆಕ್ಟ್ ಕೊಟ್ಟವನು ಖಂಡಿತ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾನೆ. ನೋಡಿ, ಇವತ್ತಿದ್ದ ಟೈಮು ನಾಳೆ ಇರೋದಿಲ್ಲ ನಮಗೆ. ಯಾವುದೇ ಕಾರಣಕ್ಕೂ ಟೈಮನ್ನ ವೇಸ್ಟ್ ಮಾಡೋದಂತೂ ಕಲಿಬೇಡಿ. ಯಾವುದೇ ಟೈಮ್ ಆಗಲಿ ಅದನ್ನ ಯೂಸ್ ಮಾಡೋದನ್ನ ಕಲೀರಿ, ರೆಸ್ಪೆಕ್ಟ್ ಮಾಡೋದನ್ನ ಕಲೀರಿ. ಇವಾಗ ಟೈಮ್ ಇತ್ತು ಅಂದರೆ ಮೊಬೈಲ್ನ ಸ್ಕ್ರೋಲ್ ಮಾಡಿಕೊಂಡು ಬೇಡದೇ ಇರೋ ವಿಷಯ ನೋಡೋದಕ್ಕಿಂತ ಬೇಕಾಗಿರೋ ವಿಷಯಗಳನ್ನ ನೋಡಿ ನಿಮ್ಮ ಟೈಮ್ಗೆ ನೀವು ಬೆಲೆನ ಕೊಡಿ. ಅವಾಗ ಖಂಡಿತ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಬಂದು ಡೋಂಟ್ ಬಿ ಅಫ್ರೇಡ್ ಟು ಫೇಲ್. ಹಂಗಂದ್ರೆ ನೀವು ಸೋಲೋದಿಕ್ಕೆ ಎದುರಬಾರ್ದು ಅಂತ ಅರ್ಥ. ಸೋಲೋದಿಕ್ಕೆ ಎದುರುಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಯು ನೀಡ್ ಟು ಲವ್ ಸಕ್ಸಸ್ ಮೋರ್ ದ್ಯಾನ್ ಫೇಲ್ಯೂರ್. ಹಂಗಂದ್ರೆ ನೀವು ಸಕ್ಸಸ್ನ ಜಾಸ್ತಿ ಇಷ್ಟಪಡಬೇಕು ಫೇಲ್ಯೂರ್ಗಿಂತ. ಇವಾಗ ಅಕಸ್ಮಾತ್ ಫೇಲ್ಯೂರ್ ಆದ್ರಿ ಅಂದ್ರೆ ಅದೇನು ಎಂಡ್ ಅಲ್ಲ ಅಲ್ವಾ. ಅದನ್ನ ತಿದ್ಕೊಂಡು ಎಲ್ಲಿ ಫೇಲ್ ಆದೆ ನಾನು, ಎಲ್ಲಿ ನಾನು ಸೋಲೋದಿಕ್ಕೆ ಎಡುವುದೆ ಅನ್ನೋದನ್ನ ತಿಳ್ಕೊಂಡು ಮುಂದೆ ನಡಿಬೇಕು. ಅದು ಯಾವುದೇ ಕಾರಣಕ್ಕೂ ಎಂಡ್ ಅಲ್ಲ. ಅದರಿಂದ ನೀವು ಪಾಠ ಕಲಿಬೇಕು. ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ, ನಿಮಗೆ ಆಪರ್ಚುನಿಟಿ ಇದೆ ತಪ್ಪುಗಳಿಂದ ಕಲಿಯೋಕೆ ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೆ ಸ್ಟ್ರಾಂಗ್ ಆಗಿ. ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗೋದಕ್ಕೆ ಯೋಚನೆ ಮಾಡಬೇಡಿ, ಎದುರುಬೇಡಿ. ಕಮ್ ಬ್ಯಾಕ್ ಆಗೋದನ್ನ ಸ್ಟ್ರಾಂಗ್ ಆಗಿ ಅಷ್ಟೇ. ಸೋಲೋದಕ್ಕೆ ಎದುರಿದ್ರೆ ಯಾರು ಸಕ್ಸಸ್ ಆಗ್ತಾರೆ? ಎಲ್ಲ ವ್ಯಕ್ತಿಗಳು ಕೂಡ ಒಂದಿನ ಸೋತು ನೆಕ್ಸ್ಟ್ ಅವರು ಸಾಧನೆ ಮಾಡಿರೋದು. ಸೊ ನೀವು ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ ಎದುರುಬೇಡಿ. ಅದು ತಪ್ಪುಗಳಿಂದ ಕಲಿತು ನೀವು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗಿ ಖಂಡಿತ ಒಂದಲ್ಲ ಒಂದು ದಿವಸ ಸಕ್ಸಸ್ಫುಲ್ ಆಗ್ತೀರಾ ಅದರಲ್ಲಿ.
ನೆಕ್ಸ್ಟ್ 7th ಪಾಯಿಂಟ್ ಬಂದು ಪಾಸಿಟಿವ್ ಥಿಂಕಿಂಗ್. ಈ ಪಾಸಿಟಿವ್ ಥಿಂಕ್ ಮಾಡೋ ವ್ಯಕ್ತಿಗಳು ತುಂಬಾ ಕಡಿಮೆ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಪೀಪಲ್ಗಳು ನನಗೆ ಕಷ್ಟ ಬಂತು, ನಾನು ಹೆಂಗ್ ಅದನ್ನ ಎದುರಿಸ್ಲಿ, ನನಗೆ ಮಾತ್ರ ಬಂದಿದೆ, ನಾನು ಹೆಂಗ್ ಅದನ್ನ ಮಾಡ್ಲಿ ಅನ್ನೋ ಥರ ಅನ್ಕೋಬಿಡ್ತೀರ. ನೀವು ಯಾವುದೇ ಕಷ್ಟ ಬರಲಿ, ಏನೇ ಬರಲಿ, ಸೋಲ್ಲಿ, ನೀವು ಪಾಸಿಟಿವ್ ಥಿಂಕಿಂಗ್ ಮಾಡೋದನ್ನ ಮಾತ್ರ ಬಿಡಬಾರ್ದು. ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿದ್ದಷ್ಟು ನಿಮ್ಮ ಮೈಂಡು ನೀವು ಸಕ್ಸಸ್ಫುಲ್ ಆಗ್ತೀರಾ ಖಂಡಿತ. ಇನ್ನು 8th ಪಾಯಿಂಟ್ ಬಂದು ಕಂಟ್ರೋಲ್ ದೇರ್ ಎಮೋಷನ್ಸ್. ಇವಾಗ ಯಾವುದೇ ವ್ಯಕ್ತಿ ಆಗಲಿ ಹೇಗೆ ಎಮೋಷನ್ನ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಕಲ್ತಿರ್ಬೇಕು. ಯಾಕಂದರೆ ಸಕ್ಸಸ್ಫುಲ್ ವ್ಯಕ್ತಿ ಆದವರು ಯಾವಾಗ ನಾವು ಎಕ್ಸ್ಪ್ರೆಸ್ ಮಾಡಬೇಕು, ಯಾವಾಗ ಮ್ಯಾನೇಜ್ ಮಾಡಬೇಕು, ಯಾವಾಗ ಮಾತಾಡಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಕಲ್ತಿರ್ತಾರೆ. ನಾವು ಇದನ್ನ ಕಲ್ತ್ರೆ ಖಂಡಿತ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೋದು. ಹೇಗೆ ಅಂತ ಹೇಳಿ, ಇವಾಗ ಯಾವ ಸಿಚುಯೇಷನ್ನೇ ಬರಲಿ, ಅದು ಯಾರ ಮಧ್ಯೆ ಕೂಡ ಬರಲಿ, ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಎಮೋಷನ್ನು, ಆ ಟೈಮಲ್ಲಿ ನಾವು ಹೆಂಗೆ ಮಾತಾಡಬೇಕಾ ಮಾತಾಡಬಾರ್ದಾ, ಅಥವಾ ನಾವು ಮಾತಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಇದನ್ನ ಕಲಿಬೇಕು. ಅದನ್ನ ನಾವು ಕಲ್ತ್ವಿ ಅಂದರೆ ಖಂಡಿತ ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು. ಇನ್ನು 9th ಪಾಯಿಂಟ್ ಬಂದು ಎಕ್ಸಸೈಸ್ ರೆಗ್ಯುಲರ್ಲಿ. ಇದು ಇಂಪಾರ್ಟೆಂಟು. ಯಾಕಂದರೆ ಒಬ್ಬ ವ್ಯಕ್ತಿ ಫಿಟ್ ಆಗಿದ್ದ ಫಿಸಿಕಲಿ ಅಂದರೆ ಅವ್ನು ಖಂಡಿತ ಯಾವ ಕೆಲಸನಾದರೂ ಯಾವ ಸಾಧನೆನಾದರೂ ಮಾಡ್ತಾನೆ ಅಂತಲೇ ಅರ್ಥ. ನೀವು ಎಕ್ಸಸೈಸ್ನ ದಿನ ಮಾಡಿ ನೀವು ಆರೋಗ್ಯವಾಗಿರ್ತೀರಾ ಅಂದರೆ ಯಾವ ಸಾಧನೆ ಕೂಡ ಮಾಡ್ಬೋದು. ಸೊ ಯಾವಾಗಲೂ ವಾರದಲ್ಲಿ ಒಂದು 6 ದಿನ ಎಕ್ಸಸೈಸ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ತುಂಬಾ ಒಳ್ಳೆಯ ಅಭ್ಯಾಸ. ಒಂದು ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕಂದ್ರೆ ಈ ಹ್ಯಾಬಿಟ್ಟು ಖಂಡಿತ ಇರಲೇಬೇಕು. ಇನ್ನು 10th ಪಾಯಿಂಟ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದಿತ್ತು ಅಂದರೆ ನೀವು ಸಕ್ಸಸ್ಫುಲ್ ಖಂಡಿತ ಆಗ್ತೀರಾ. ಏನಂದರೆ ಅದು ಪೇಷನ್ಸ್. ಪೇಷನ್ಸ್ ಇದ್ದ ವ್ಯಕ್ತಿ ಯಾವುದೇ ಕಾರಣಕ್ಕೂ ಲೈಫಲ್ಲಿ ಸೋಲೋದಿಲ್ಲ. ಅವರು ಪೇಷನ್ಸ್ನ ಕಲ್ತಿದ್ದಾರೆ ಅಂದರೆ ಲೈಫಲ್ಲಿ ಅವರು ಏನಾದರೂ ಕೂಡ ಅಚೀವ್ ಮಾಡೇ ಮಾಡ್ತಾರೆ ಅಂತ. ಪೇಷನ್ಸ್ ಇತ್ತು ಅಂದರೆ ಲೈಫಲ್ಲಿ ಏನು ಬೇಕಾದರೂ ಕೂಡ ಅಚೀವ್ ಮಾಡ್ಬೋದು. ಅದು ನಿಮಗೆ ಗೊತ್ತಿದೆ. ಪೇಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಯಾವುದೇ ಕಾರಣಕ್ಕೂ ಪೇಷನ್ಸ್ನ ಕಳ್ಕೊಬೇಡಿ. ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಪೇಷನ್ಸ್ ಅನ್ನೋದು ಕಡಿಮೆ ಆಗೋಗಿದೆ. ಲೈಫಲ್ಲಿ ತಾಳ್ಮೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಕಳ್ಕೊಳ್ಳೋದಿಲ್ಲ, ಎಲ್ಲವನ್ನ ಪಡ್ಕೊತೀವಿ ಅಂತಾನೆ ಹೇಳ್ತೀನಿ. ಟೈಮ್ ಅನ್ನೋದು ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಪೇಷನ್ಸನ್ನು ಇಟ್ಕೊಂಡು ಕಾಯಿರಿ. ಸೊ ಪೇಷನ್ಸ್ ಅನ್ನೋದು ಮನುಷ್ಯಂಗೆ ಇರಲೇಬೇಕು. ಇದರಿಂದ ಖಂಡಿತ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾರೆ. ಇನ್ನು 11th ಪಾಯಿಂಟ್ ಬಂದು ಪರ್ಸಿಸ್ಟೆನ್ಸ್. ಹಂಗಂದ್ರೆ ಒಂದು ನಿರಂತರತೆ. ಏನೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ನಿರಂತರತೆಯಿಂದ ಕೆಲಸ ಮಾಡಬೇಕು. ಇವತ್ತು ಮಾಡೋದು ನಾಳೆ ಬಿಡೋದು, ಅಥವಾ ಇವತ್ತು ಒಂದು ವಾರ ಮಾಡೋದು ಇನ್ನೊಂದು ವಾರ ಮಾಡದೇ ಇರೋದು, ಈ ಕೆಲಸಗಳನ್ನ ಈ ಥರ ಮಾಡೋದ್ರಿಂದ ಪರ್ಸಿಸ್ಟೆನ್ಸ್ ಆ ಕೆಲಸದಲ್ಲಿ ಇಲ್ಲ ಅಂದರೆ ಖಂಡಿತ ಸಕ್ಸಸ್ಫುಲ್ ಆಗಲ್ಲ. ಸೊ ಯಾವತ್ತೇ ಆಗಲಿ ಏನೇ ಆಗಲಿ ಪರ್ಸಿಸ್ಟೆನ್ಸ್ ಅನ್ನೋದು ಒಬ್ಬ ವ್ಯಕ್ತಿಗೆ ಬಹುಮುಖ್ಯವಾಗಿರುತ್ತೆ. ಪರ್ಸಿಸ್ಟೆನ್ಸ್ನ ಕಲೀರಿ. ಪರ್ಸಿಸ್ಟೆನ್ಸ್ ಅನ್ನೋದು ನಮ್ಮ ನಿರಂತರತೆಯಿಂದ, ದೃಢ ಪ್ರಯತ್ನದಿಂದ, ದೃಢ ನಿರ್ಧಾರದಿಂದ, ದೀರ್ಘ ಪ್ರಯತ್ನದಿಂದ ನಾವು ಕೆಲಸವನ್ನು ಮಾಡೋದು ಅಂತ. ಇವಾಗ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದು ತುಂಬಾ ಕಷ್ಟ ಆಗುತ್ತೆ ಅಂದ್ಕೊಳ್ಳಿ, ಅದನ್ನು ಬಿಡಕ್ಕೆ ಹೋಗ್ಬಾರ್ದು. ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಾವು ಅದನ್ನು ಎಂಡ್ ಮಾಡಲೇಬೇಕು. ಆ ಕೆಲಸ ಮುಗಿಸ್ಲೇಬೇಕು, ಸಕ್ಸಸ್ಫುಲ್ಲಾಗೇ ಮುಗಿಸ್ಬೇಕು. ಇವಾಗ ಎಷ್ಟೋ ಅಡೆತಡೆಗಳು ಬರುತ್ತೆ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ. ಅದಕ್ಕೆ ನಮಗೆ ದೃಢ ನಿರ್ಧಾರ ಅನ್ನೋದು ಇರಬೇಕು, ದೀರ್ಘ ಪ್ರಯತ್ನ ಇರಬೇಕು. ಯಾವುದೇ ಕಾರಣಕ್ಕೂ ಒಂದು ವಾರ ಮಾಡೋದು ಒಂದು ವಾರ ಬಿಡೋದು, ಅದರಿಂದ ಅದು ಕೆಲಸ ಆಗಲ್ಲ. ನಾವು ದಿನಾಲೂ ಅದನ್ನ ಮಾಡ್ಕೊತಾ ಹೋಗ್ಬೇಕು. ಒಂದು ಪರ್ಸಿಸ್ಟೆನ್ಸ್ ಅನ್ನೋದು ಇರಬೇಕು. ಇವತ್ತು 1 ಹೆಜ್ಜೆ ಇಟ್ಟಿದ್ದೀರಾ ಅಂದರೆ 100 ಡೇಸ್ ಆದಮೇಲೆ ಅದು 100 ಹೆಜ್ಜೆ ಆಗೇ ಆಗುತ್ತೆ ಅಲ್ವಾ. ಈ 1 ಹೆಜ್ಜೆನ ಡೈಲಿ ಇಡೋದು ಮುಖ್ಯ ಆಗುತ್ತೆ ಆ 100 ಡೇಸನ್ನು. ಸೊ ನೀವು ಅದನ್ನೇನು ಮಾಡಬೇಕು ಅಂದರೆ ಪರ್ಸಿಸ್ಟೆನ್ಸ್ ಇಂದ ಆ ಕೆಲಸವನ್ನು ಸಕ್ಸಸ್ಫುಲ್ ಮಾಡಬೇಕು. ಸಕ್ಸಸ್ಫುಲ್ ವ್ಯಕ್ತಿಗೆ ಪರ್ಸಿಸ್ಟೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 12th ಪಾಯಿಂಟ್ ಬಂದು ಇಗ್ನೋರ್ ಗಾಸಿಪ್. ಇವಾಗ ನಾವು ಏನೇ ಕೆಲಸ ಮಾಡಲಿ ಜನಗಳು ಗಾಸಿಪ್ ಮಾಡೋದನ್ನ ಬಿಡೋದಿಲ್ಲ. ಅದನ್ನ ನಾವು ಇಗ್ನೋರ್ ಮಾಡೋದನ್ನ ಕಲಿಬೇಕು. ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು ಮಾಡಬೇಡಿ. ನಿಮ್ಮ ಕೆಲಸ ಏನಿದೆ, ನಿಮ್ಮ ಸಾಧನೆ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಈ ಗಾಸಿಪ್ ಪೀಪಲ್ಗಳ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ಏನಾದರೂ ಮಾಡಲಿ, ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿದ್ರೆ ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ.
ಇನ್ನು 13 ಪಾಯಿಂಟ್ ಬಂದು ಡಿಸ್ಟೆನ್ಸ್ ಫ್ರಮ್ ನೆಗೆಟಿವ್ ಪೀಪಲ್. ಇವಾಗ ಎಷ್ಟೋ ಜನ ನೆಗೆಟಿವ್ ಪೀಪಲ್ ನಿಮ್ ಸುತ್ತಮುತ್ತನೇ ಇರುತ್ತಾರೆ, ನಿಮ್ ಮನೇಲೇ ಇರ್ತಾರೆ. ಅದನ್ನೆಲ್ಲ ನೀವು ತಲೆನೇ ಕೆಡ್ಸ್ಕೊಬೇಡಿ. ಯಾವ ಕೆಲಸ ಆಗ್ಬೇಕು ಅದ್ರ ಕಡೆ ನೀವು ಫೋಕಸ್ ಮಾಡಿ. ನೆಗೆಟಿವ್ ಪೀಪಲ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ಅವರಿಂದ ನಿಮ್ಗೆ ಎಫೆಕ್ಟ್ ಆಗ್ತಿದೆ ಅಂದ್ರೆ ಅವರ ಸಂಪರ್ಕದಲ್ಲಿರೋದನ್ನ ಕಡಿಮೆ ಮಾಡಿ, ಇಲ್ಲ ಅವ್ರ ಜೊತೆ ಮಾತಾಡೋದನ್ನ ಕಡಿಮೆ ಮಾಡಿ. ಇದರಿಂದ ನಿಮ್ ಗುರಿಗಳ ಕಡೆ ನೀವು ಮುಟ್ಬೋದು. ಸೊ ಯಾವಾಗಲೂ ನೆಗೆಟಿವ್ ಪೀಪಲ್ ಇಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಇನ್ನು 14 ಪಾಯಿಂಟ್ ಬಂದು ಅದರ್ಸ್ ಆರ್ ಆಲ್ವೇಸ್ ವಾಚಿಂಗ್ ಅಂಡ್ ವಾಂಟ್ ವಾಟ್ ಯು ಹ್ಯಾವ್. ಅಂದ್ರೆ ಇವಾಗ ತುಂಬಾ ಜನ ನಿಮ್ಮನ್ನ ವಾಚ್ ಮಾಡ್ತಿರ್ತಾರೆ, ನಿಮ್ಮನ್ನ ನೋಡ್ತಿರ್ತಾರೆ, ನೀವೇನ್ ಮಾಡ್ತಿದ್ದೀರಾ, ಏನ್ ಬಿಡ್ತಿದ್ದೀರಾ, ಇದನ್ನೆಲ್ಲ ವಾಚ್ ಮಾಡ್ತಿರ್ತಾರೆ. ಮತ್ತೆ ನಿಮ್ ಲೈಫಲ್ಲಿ ಏನಿದೆ ಅದನ್ನ ಅವರು ಬೇಕು ಅಂತಿರ್ತಾರೆ. ನಾವು ಎಷ್ಟೊಂದ್ಸಲ ನಮ್ಮ ಲೈಫಲ್ಲಿ ನಮ್ಗೆ ಅದಿಲ್ಲ, ನಮ್ಗೆ ಇದಿಲ್ಲ, ಅಥವಾ ಅವ್ರಂಗೆ ನಾವಿಲ್ಲ ಅನ್ನೋದನ್ನ ನಾವು ರಿಗ್ರೆಟ್ ಮಾಡ್ತಾನೆ ಇರ್ತೀವಿ. ಎಷ್ಟೋ ಸಲ ಅದನ್ನ ಯೋಚನೆ ಮಾಡ್ತಿರ್ತೀವಿ. ನಮ್ಮ ಹತ್ರ ಏನಿದೆ ಅದನ್ನ ನಾವು ಯೋಚನೆನೇ ಮಾಡಲ್ಲ. ದೇವ್ರು ಇಷ್ಟು ಕೊಟ್ಟಿದ್ದಾನೆ, ನಾವು ಆರಾಮಾಗಿದ್ದೀವಿ ಅನ್ನೋದನ್ನ ಯೋಚನೆನೇ ಮಾಡಲ್ಲ. ಬೇರೆಯವ್ರ ಹತ್ರ ಏನಿದೆ ಅನ್ನೋದನ್ನೇ ಯೋಚನೆ ಮಾಡೋದನ್ನ ಕಲ್ತಿರ್ತೀವಿ. ಸೊ ಅದಕ್ಕೆ ಹೇಳ್ತಿರೋದು, ಬೇರೆಯವರು ನಿಮ್ಮನ್ನ ವಾಚ್ ಮಾಡ್ತಿರ್ತಾರೆ, ಮತ್ತೆ ನಿಮ್ಮ ಲೈಫಲ್ಲಿ ಏನಿದೆ ಅದು ಬೇಕು ಅಂತಿರ್ತಾರೆ. ಇವತ್ತು ನಮ್ಗಿರೋ ಅಷ್ಟು ಬೇರೆಯವ್ರಿಗೆ ಇಲ್ದೇನೂ ಇರ್ಬೋದು, ಅಂಥವ್ರು ನಮ್ಮ ಲೈಫ್ ಬೇಕು ಅಂತಿರ್ತಾರೆ. ನಾವು ನೋಡಿದ್ರೆ ನಮ್ಮ ಲೈಫನ್ನ ಇರೋದನ್ನ ಎಂಜಾಯ್ ಮಾಡೋದು ಬಿಟ್ಟು ಬೇರೆಯವ್ರ ಲೈಫ್ ಹಿಂಗಿದೆ, ಆ ಲೈಫ್ ನಮಗೆ ಬೇಕು ಅನ್ನೋದನ್ನ ಮಾಡಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಲೈಫ್ ಏನಿದೆ ಅದನ್ನ ಖುಷಿಯಾಗಿ ಅನುಭವಿಸಿ. ನಿಮ್ಮ ಲೈಫಲ್ಲಿ ಏನನ್ನ, ಯಾವ ವ್ಯಕ್ತಿ ಇದ್ದಾರೆ, ಯಾವುದಿದೆ ನಿಮ್ಮ ಹತ್ರ, ಅದನ್ನ ಇಷ್ಟಪಡಿ, ಅದರಿಂದ ಖುಷಿ ಪಡಿ. ಇನ್ನು ಲಾಸ್ಟ್ ಪಾಯಿಂಟ್ ಬಂದು ಬಟ್ ನಾಟ್ ದ ಲೀಸ್ಟ್, ಯಾಕಂದರೆ 15 ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟ್. ಈ ವಿಷಯದಲ್ಲಿ ತುಂಬ ಜನ ಹೇಳುತ್ತೀರಾ. ಏನಂದರೆ, ಡೋಂಟ್ ಟ್ರಸ್ಟ್ ಬ್ಲೈಂಡ್ಲಿ ಎನಿ ಒನ್. ಅಂದರೆ ಕಣ್ಣು ಮುಚ್ಕೊಂಡು ಯಾರನ್ನು ಕೂಡ ಇವತ್ತಿನ ಕಾಲದಲ್ಲಿ ನಂಬಕ್ಕೆ ಹೋಗ್ಬೇಡಿ. ಇದು ಎಷ್ಟು ಸತ್ಯ ಅಂದರೆ, ತುಂಬ ಜನ ಕಣ್ಣು ಮುಚ್ಕೊಂಡು ಬೇರೆಯವ್ರನ್ನ ನಂಬಿಡ್ತಾರೆ. ತಂದೆ ತಾಯಿ ನಂಬಲ್ಲ, ಗಂಡಂದಿನ ನಂಬಲ್ಲ, ಹೆಂಡತಿನ ನಂಬಲ್ಲ, ಅವ್ರ ಮನೇಲಿರೋರು ನಂಬಲ್ಲ, ಬೇರೆಯವ್ರನ್ನ ಕಣ್ಣು ಮುಚ್ಕೊಂಡು ನಂಬಿಡ್ತೀರಾ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ತಂದೆ ತಾಯಿ ನಂಬೋದೇ ಕಷ್ಟ, ಹೆಂಡತಿ ನಂಬೋದೇ ಕಷ್ಟ. ಅಂದರೆ ಬೇರೆಯವ್ರನ್ನ ಹೇಗೆ ನೀವು ನಂಬ್ತೀರಾ? ಖಂಡಿತ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ನ ಮಾಡಬೇಡಿ. ಯಾರನ್ನು ಕೂಡ ಬ್ಲೈಂಡ್ ಆಗಿ ನಂಬೋದ್ರಿಂದ ನಿಮ್ಮ ಲೈಫಲ್ಲಿ ಅವರು ಮೋಸನೇ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡೋದಿಲ್ಲ. ಯಾರನ್ನೇ ನಂಬಬೇಕಾದ್ರೂ ಯೋಚನೆ ಮಾಡಿ ನಂಬಿ. ನಿಮ್ಮ ಅಪ್ಪ ಅಮ್ಮನ ನಂಬಿ, ನಿಮ್ಮ ಗಂಡನ ನಂಬಿ, ನಿಮ್ಮ ಹೆಂಡತಿ ನಂಬಿ, ಇದನ್ನ ಮಾಡಿ. ಬೇರೆಯವ್ರನ್ನಂತೂ ಖಂಡಿತ ನಂಬಕ್ಕೆ ಹೋಗಬೇಡಿ. ಅದು ಬ್ಲೈಂಡ್ ಆಗಂತೂ ನಂಬಲೇಬೇಡಿ. ಯಾವುದೇ ವ್ಯಕ್ತಿ ಆಗಲಿ ಅವ್ರನ್ನ ಅಷ್ಟಾಗಿ ನಂಬಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ತಗೊಂಡು ಅವ್ರು ಏನು ಎತ್ತ ಅನ್ನೋದನ್ನ ಯೋಚನೆ ಮಾಡಿ ಅವ್ರನ್ನ ನಂಬಿ. ಎಷ್ಟೋ ಸಲ ನಮಗೆ ಬೇರೆಯವ್ರನ್ನ ನಂಬಿರೋದ್ರಿಂದ ಮೋಸಗಳು ಆಗಿರ್ತವೆ. ಇದನ್ನ ಮಾತ್ರ ಮಾಡಬೇಡಿ. ಲೈಫಲ್ಲಿ ಯಾರನ್ನ ನಂಬ್ತೀರಾ ಅವರಿಂದ ಏನಾದರೂ ಮೋಸ ಆದಾಗ ಖಂಡಿತ ನೀವು ಅದನ್ನ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಇನ್ನು ನಾನು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನ, ಎಲ್ಲ ಹ್ಯಾಬಿಟ್ಸ್ಗಳನ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಖಂಡಿತ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ಒಂದಲ್ಲ ಒಂದಿನ ಎಲ್ಲದಕ್ಕೂ ಟೈಮ್ ಅನ್ನೋದು ಬಂದೇ ಬರುತ್ತೆ. ಪೇಷನ್ಸ್ ಇಟ್ಕೊಬೇಕು, ಈ ಹ್ಯಾಬಿಟ್ಗಳನ್ನ ಅಳವಡಿಸ್ಕೊಬೇಕು. ಆ ದಿನ ನೀವು ಸಕ್ಸಸ್ಫುಲ್ ಪರ್ಸನ್, ವುಮೆನ್ ಅಥವಾ ಮೆನ್ ಆಗೇ ಆಗ್ತೀರಾ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಇನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್.